ನನಗೆ ಸಂಕಟ ಬಂದಾಗ ಇವತ್ತು ನಿಮ್ಮ ವೈರಿಗೆ ಒಂದು ಸವಾಲನ್ನ ಹಾಕಬೇಕು. ಯೋಬನೇ ಬಿಟ್ಟು ಕೊಡ್ಲಿಲ್ವಂತೆ ಹೆಂಡತಿ ಮಕ್ಕಳನ್ನ ಕಳೆದುಕೊಂಡ ಮೇಲೆ. ಇಷ್ಟೆಲ್ಲ ಉಪಕಾರ ಮಾಡಿರುವಂತ ನನ್ನ ದೇವರನ್ನ ನಾನು ಬಿಟ್ಟು ಕೊಡೋದಿಲ್ಲ. ಸೈತಾನನೇ, ಇವತ್ತು ಸಂಕಟವನ್ನ ನೀನ್ ತಂದೊಡ್ಡಿರಬಹುದು. ಈ ಪರೀಕ್ಷೆಯಲ್ಲಿ ನಾನು ಪಾಸ್ ಆಗ್ತೀನಿ, ನಾನು ಮಹಿಮೆಯ ಕಡೆಗೆ ನಡೆಯುತ್ತೇನೆ. ನೀನು 3 ವರ್ಷ ಕಿತ್ಕೊಂಡ್ರೆ ದೇವ್ರು 100 ವರ್ಷ ಕೊಡ್ತಾರ ನನಗೆ ವಾಪಸ್. ನೀನ್ ಎಷ್ಟು ವರ್ಷ ನನ್ನ ಸಂಕಟದಲ್ಲಿ ತಳ್ಳುತ್ತೀಯೋ ಅದಕ್ಕಿಂತ 100% ಜಾಸ್ತಿ ದೇವ್ರು ನನಗೆ ಆಶೀರ್ವಾದವನ್ನ ಕೊಡ್ತಾರೆ. ಹಾಗಾಗಿ ನೀನ್ ಅಂದುಕೊಳ್ತಿರಬಹುದು ನನಗೆ ಸಂಕಟನ ಕೊಟ್ಟು ನನಗೆ ನಾಶದ ಕಡೆಗೆ ತಳ್ಳುತ್ತಾ ಇದೆ ಅಂತ. ಅಲ್ಲ, ನನಗೆ ಸಂಕಟವನ್ನ ಕೊಟ್ಟು ನೀ ನನಗೆ ನಷ್ಟ ಮಾಡ್ತಿಲ್ಲ. ನನಗೆ ಸಂಕಟವನ್ನ ಕೊಟ್ಟು ನನಗೆ ಲಾಭವನ್ನ ಮಾಡ್ತಾ ಇದೀಯಾ ನೀನು. ನನ್ನ ದೇವರ ಕಣ್ಣುಗಳು ಸದಾ ನನ್ನ ಮೇಲೆ ಇರುವ ಹಾಗೆ ನೀನು ಮಾಡ್ತಾ ಇದೀಯಾ.